ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೇ ಅವತಾರದಲ್ಲಿ 52ನೆಯ ಪದ್ಯ ಈ ರೀತಿಯಲ್ಲಿದೆ. ಗಂಗಕುಲ ಚಕ್ರವರ್ತಿ ಕಳಿಂಗಧರಾಧೀಶರಿವರಸಾರಂ ಸಂಸಾರಂ ಗಡಮೆಂದರಿದರಿದು ತಪಂಗೈದರ್ ನಾಮದಿಂ ಸುದತ್ತಾಚಾರ್ಯರ್. ವಿಂಗಡಿಸಿ ಓದೋಣ. ಗಂಗಕುಲ ಚಕ್ರವರ್ತಿ ಕಳಿಂಗ ಧರಾ ಅಧೀಶರ್ ಇವರ್ ಅಸಾರಂ ಕಳಿಂಗಧರಾಧೀಶರಿವರಸಾರಂ ಸಂಸಾರಂ ಗಡಂ ಎಂದು ಅರಿದು ಗಡಮೆಂದರಿದರಿದು ತಪಂಗೈದರ್ ನಾಮದಿಂ ಸುದತ್ತಾಚಾರ್ಯರ್. ಇಲ್ಲಿ ಯಶೋಮತಿ ಮಹಾರಾಜನಿಗೆ ಆತನ ಮಿತ್ರ ಪರದ ಈ ಸಿಕ್ಕಿದಂತಹ ಮುನಿ, ಕಾಡಿನಲ್ಲಿದ್ದಂತಹ ಈ ಮುನಿ ಅವನ ಬಗೆಗೆ ಹೆಚ್ಚಿನ ವಿವರವನ್ನು ಹೇಳುತ್ತಾ ಇದ್ದಾನೆ. ಈತ ಕೊಳಕಿನ ರಾಶಿ ಎಂಬುದಾಗೆಲ್ಲ ಹೇಳಿದ್ದಕ್ಕೆ ಉತ್ತರ ಕೊಟ್ಟಾಯಿತು. ಶರೀರವೇ ಕೊಳಕಿನ ರಾಶಿ ಎಂಬಂಥದ್ದು. ಆಮೇಲೆ ಇವರು ಯಾರು ಎಂಬುದಾಗಿ ಭಾವಿಸಿದ್ದೆ ನೀನು ಎಂಬುದಾಗಿ ಕೇಳಿ ಅವರ ಪರಿಚಯವನ್ನು ಹೇಳ್ತಾನೆ. ಅವರ ಪೂರ್ವಾಶ್ರಮದ ಪರಿಚಯದಿಂದ ತೊಡಗುತ್ತಾನೆ. ಗಂಗಕುಲ ಚಕ್ರವರ್ತಿ, ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಈಗ ತಪಸ್ವಿಯಾಗಿ ಕಾಣುವಂತಹ, ಮುನಿಯಾಗಿರುವಂತಹ, ಸಕಲ ಸಂಘ ಪರಿತ್ಯಾಗ ಮಾಡಿದಂತಹ ಈ ವ್ಯಕ್ತಿ ಒಂದು ಕಾಲದಲ್ಲಿ ಒಂದು ರಾಜ್ಯಕ್ಕೆ ಒಡೆಯರಾಗಿದ್ದವರು, ಒಂದು ಚಕ್ರವರ್ತಿತ್ವವನ್ನು ಹೊಂದಿಕೊಂಡಿದ್ದಂಥವರು. ಗಂಗಕುಲ ಚಕ್ರವರ್ತಿ ಇವರು ಗಂಗಕುಲ ಎಂಬಂತಹ ಒಂದು ಕುಲದಲ್ಲಿ ಚಕ್ರವರ್ತಿ ಸ್ಥಾನದಲ್ಲಿ ಇದ್ದವರು ಎಂಬುದಾಗಿ ಹೇಳ್ತಾನೆ. ಗಂಗರು ತಲಕಾಡಿನಲ್ಲಿ ಗಂಗರು ಆಳಿದ್ರು ಅಂತ ಹೇಳುವಂತಹ ಇತಿಹಾಸ ನಮಗೆ ಗೊತ್ತಿದೆ. ತಲಕಾಡಿನ ಗಂಗರು ಕರ್ನಾಟಕವನ್ನು ಆಳಿದಂಥವರು. ಗಂಗಕುಲ ಚಕ್ರವರ್ತಿ ಕಳಿಂಗಧರಾಧೀಶರ್. ಕಳಿಂಗ, ಇಂದಿನ ಒರಿಸ್ಸಾ ಪ್ರಾಂತ್ಯವನ್ನು ಕಳಿಂಗ ಎಂಬುದಾಗಿ ಹೇಳ್ತಾ ಇದ್ರು ಹಿಂದೆ. ಕಳಿಂಗಧರಾಧೀಶರ್, ಕಳಿಂಗ ಧರೆಯ ಅಧೀಶರ್. ಅಧೀಶ ಅಂದ್ರೆ ಒಡೆಯ ಎಂಬ ಅರ್ಥ. ಅಧೀಶ, ಧರಾಧೀಶ ರಾಜ ಎಂಬ ಅರ್ಥ. ಕಳಿಂಗದ ರಾಜರಾಗಿದ್ದವರು. ಆಮೇಲೆ ಗಂಗಕುಲದಲ್ಲಿ ಚಕ್ರವರ್ತಿಯಾಗಿ ಇದ್ದಂಥವರು ಎಂಬುದಾಗಿ ಹೇಳ್ತಾನೆ. ಗಂಗಕುಲ ಚಕ್ರವರ್ತಿ ಕಳಿಂಗಧರಾಧೀಶರ್ ಅಂಥವರು. ಇವರು ಅಸಾರಂ ಸಂಸಾರಂ ಗಡಂ ಎಂದು ಅರಿದು ಇವರು ಏನನ್ನು ಅರಿತರು, ಏನನ್ನು ತಿಳಿದರು? ಅಸಾರಂ ಸಂಸಾರಂ ಗಡಂ. ಗಡಂ ಅಂದ್ರೆ ಖಂಡಿತವಾಗಿ, ನಿಶ್ಚಿತವಾಗಿ ಎಂಬ ಅರ್ಥ. ಅಲ್ಲವೇ ಎಂಬ ಅರ್ಥವು ಕೂಡ. ಸಂಸಾರವು ಅಸಾರವಲ್ಲವೇ ಎಂಬುದನ್ನು ಅವರು ತಿಳಿದರು. ಅಂದ್ರೆ ಈ ಸಕಲ ಸುಖ ಭೋಗಗಳು ಇವು ಅಂತ್ಯವುಳ್ಳಂತಹವು. ಸಕಲ ಸುಖ ಭೋಗಗಳು ಇವು ನಾಶವನ್ನು ಹೊಂದುವಂತಹವು. ಎಲ್ಲವೂ ಕ್ಷಯವೆಂಬಂತಹ ಗುಣವನ್ನು ಹೊಂದಿರುವಂತಹವು, ಕ್ಷಯವೆಂಬಂತಹ ಲಕ್ಷಣವನ್ನು ಹೊಂದಿರುವಂತಹವು ಎಂಬುದಾಗಿ ಹೇಳ್ತಾನೆ. ಅಸಾರಂ ಸಂಸಾರಂ, ಅಸಾರ ಇಲ್ಲದೆ ಇರುವಂತಹದ್ದು. ಇದರಲ್ಲಿ ಸಾರಭೂತವಾದಂತಹದ್ದು ಯಾವುದೂ ಇಲ್ಲ, ಸ್ವಾರಸ್ಯಕರವಾದಂತಹದ್ದೇನಿಲ್ಲ, ಇರುವಂತಹದ್ದೇ ಇರುವುದು ಅಷ್ಟೇ. ಆ ರೀತಿ ಅಸಾರಂ ಸಂಸಾರಂ. ಇದು ಸಾರವಾದ್ದನ್ನು ನಾವು ಸ್ವೀಕರಿಸಬೇಕು, ಸಾರವತ್ತಾದ್ದನ್ನು ಸ್ವೀಕರಿಸಬೇಕು. ಆದರೆ ಸಂಸಾರ ಎಂಬುದು ಸಾರವತ್ತಾದ್ದಲ್ಲ. ಆದ್ದರಿಂದ ಸಂಸಾರವನ್ನು ಇವರು ತಿರಸ್ಕರಿಸಿದರು, ಸಂಸಾರವನ್ನು ಬಿಟ್ಟರು, ಸಂಸಾರವನ್ನು ದೂರ ಮಾಡಿದ್ರು ಎಂಬ ಅರ್ಥ. ಅಸಾರಂ ಸಂಸಾರಂ ಗಡಂ ಎಂದು ಅರಿದರಿದು. 2 ಬಾರಿ ಹೇಳ್ತಾನೆ ನೋಡಿ, ಪುನರುಕ್ತಿ. ಅರಿದರಿದು, ಈಗ ಬೇಗನೆ ಎಂಬ ಮಾತಿದ್ದ ಹಾಗೆ ಪುನಃ ಅಂದ್ರೆ ಒಂದು ಸರ್ತಿ ಹೇಳಿದ್ರೆ ಸಾಕು, ಆದರೆ ಪುನಃ ಎಂಬುದಾಗಿ ಹೇಳುವುದುಂಟು. ದ್ವಿರುಕ್ತಿ ಒಂದು ವಿಷಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸಂವಹನ ಮಾಡುವಂತಹ ಒಂದು ಪದ್ಧತಿ ದ್ವಿರುಕ್ತಿ. ಹಾಗೆ ಅಸಾರಂ ಸಂಸಾರಂ ಗಡಂ ಎಂದರಿದರಿದು, ಎಂದು ಸರಿಯಾಗಿ ತಿಳಿದು ಎಂಬ ಅರ್ಥ. ಅರಿದರಿದು ತಪಂಗೈದರ್, ಈ ಸಂಸಾರ ಬೇಡ ನನಗೆ, ನಾನು ಸಂಸಾರದಿಂದ ದೂರ ಹೋಗಿ ತಪಸ್ಸನ್ನು ಮಾಡ್ತೇನೆ ಎಂಬುದಾಗಿ ತಪಂಗೈದರ್, ತಪವನ್ನು ಮಾಡಿದ್ರು, ತಪಸ್ಸನ್ನು ಮಾಡಿದ್ರು ಎಂಬ ಅರ್ಥ. ತಪ, ಕನ್ನಡದಲ್ಲಿ ತಪ ಎಂಬ ಶಬ್ದ ಇದೆ, ಅದು ಸಂಸ್ಕೃತದಲ್ಲಿ ತಪಸ್ ಅಂತ.
ಶಾಂತವಾದಂತಹ ತಪಸ್, ತಪಃ ವಿಸರ್ಗ ರೂಪವಾಗಿಯೂ ಇದೆ. ತಪಂಗೈದರ್, ತಪವನ್ನು ಗೈದರು, ತಪಸ್ಸನ್ನು ಗೈದರು ಎಂಬರ್ಥ. ತಪಂಗೈದರ್ ನಾಮದಿಂ, ಇವರು ಸಂಸಾರವನ್ನು ಬಿಟ್ಟು ಮುನಿಗಳಾದ ಮೇಲೆ, ಸಂಸಾರವನ್ನು ಬಿಟ್ಟು ಹೋಗಿ ಸಂಪೂರ್ಣ ಸನ್ಯಸನ ವಿಧಿ ಪೂರ್ತಿಯಾಗಿ ಇದರಿಂದ ಹೊರಟು ಹೋದ ಮೇಲೆ ಇವರಿಗೆ ಬೇರೆ ಹೆಸರಾಯಿತು. ಆ ಹೆಸರು ಸುದತ್ತಾಚಾರ್ಯರ್. ಇವರ ಹೆಸರು ಸುದತ್ತಾಚಾರ್ಯರು ಎಂಬುದಾಗಿ ಎಂದು ಆ ಮುನಿಗಳ ಪರಿಚಯ ಇದನ್ನು ವಿವರವಾಗಿ ಹೇಳ್ತಾನೆ. ಈ ರಾಜನಿಗೆ ಮನಸ್ಸಿನಲ್ಲಿ ಪರಿಣಾಮ ಆಗಬೇಕು ಎಂಬ ದೃಷ್ಟಿಯಿಂದ. ಯಾಕೆಂದ್ರೆ ಇವರು ಸಾಮಾನ್ಯ, ಈಗ ಯಶೋಮತಿ ರಾಜ, ಆ ಯಶೋಮತಿ ಅಂತ ರಾಜ ಅಲ್ಲ, ಚಕ್ರವರ್ತಿಯೇ ಆಗಿದ್ದಂಥವ್ರು ಇವರು ಎಂಬುದಾಗಿ ಹೇಳ್ತಾನೆ. ಚಕ್ರವರ್ತಿ ಆಗಿದ್ರೂ ಸಂಸಾರದ ನಿಸ್ಸಾರತೆಯನ್ನು ಮನಗಂಡು ಸಂಸಾರವನ್ನು ಬಿಟ್ಟು ತಪಸ್ಸನ್ನು ಮಾಡಿ ಮುನಿ ಸ್ಥಾನವನ್ನು ಪಡೆದಂಥವರು ಹೆಸರಿನಲ್ಲಿ ಸುದತ್ತಾಚಾರ್ಯರು ಎಂಬುದಾಗಿ. ಸುದತ್ತಾಚಾರ್ಯ ಎಂಬುದು ಇವರ ಹೆಸರು ಎಂಬುದಾಗಿ ಇಲ್ಲಿ ಕಲ್ಯಾಣ ಮಿತ್ರ ಯಶೋಮತಿಗೆ ಹೇಳ್ತಾ ಇದ್ದಾನೆ. ನಮಸ್ಕಾರ.